Guru Diksha IAS presents News Spot at 8 p.m. ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 12 ಜುಲೈ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ ಗಳ ವಿಶ್ಲೇಷಣೆಯನ್ನ ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ರೀಡಿಂಗ್ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ರಿಪೋರ್ಟ್. ಈ ಒಂದು ಆರ್ಟಿಕಲ್ ಅನ್ನ ಮುಖ್ಯವಾಗಿ ನಾವು ನೋಡ್ತಾ ಇರುವಂತದ್ದು ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ 2022 ಒಂದು ಯುನೈಟೆಡ್ ನೇಷನ್ ನಲ್ಲಿ ಇರುವಂತಹ ಪಾಪ್ಯುಲೇಷನ್ ಗೆ ಸಂಬಂಧಿಸಿದಂತಹ ಒಂದು ಡಿಪಾರ್ಟ್ಮೆಂಟ್ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ ಅನ್ನುವಂತಹ ರಿಪೋರ್ಟ್ ಅನ್ನು ಹೊರತಂದಿದೆ. ಮುಖ್ಯವಾಗಿ UPSC ಅಲ್ಲಿ ನಾವು ರಿಪೋರ್ಟ್ಸ್ ಗಳು ಯಾವ ಸಂಸ್ಥೆಗಳು ಹೊರತರ್ತಾ ಇದಾವೆ ಅನ್ನುವಂತಹ ಪ್ರಶ್ನೆಗಳನ್ನ ಒಂದ್ 2 ವರ್ಷದಿಂದ ನೋಡ್ತಾ ಇದ್ದೀವಿ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಯಾರು ಹೊರತರ್ತಾರೆ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪಾಪ್ಯುಲೇಷನ್ ಅಂಡ್ ಸೋಷಿಯಲ್ ಅಫೇರ್ಸ್. ಈ ಒಂದು ಯುನೈಟೆಡ್ ನೇಷನ್ ಡಿಪಾರ್ಟ್ಮೆಂಟ್ ಯುನೈಟೆಡ್ ನೇಷನ್ ಒಳಗಡೆ ಇರುವಂತಹ ಒಂದು ಡಿಪಾರ್ಟ್ಮೆಂಟ್, ಅದು ಪಾಪ್ಯುಲೇಷನ್ ಅಂಡ್ ಸೋಷಿಯಲ್ ಅಫೇರ್ಸ್ ಗೆ ಸಂಬಂಧಿಸಿದಂತೆ ಇರುವಂತಹ ಡಿಪಾರ್ಟ್ಮೆಂಟ್ ಈ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಅನ್ನ ಹೊರತರುತ್ತದೆ. ಇವತ್ತಿನ ಈ ಒಂದು ಸಂಚಿಕೆ ನಮಗೆ ಮುಖ್ಯವಾಗಿ UPSC ಸಿಲೆಬಸ್ ಅನ್ನು ನೋಡಿದಾಗ ಪಾಪ್ಯುಲೇಷನ್ ಅಂಡ್ ಇಟ್ಸ್ ಅಸೋಸಿಯೇಟೆಡ್ ಇಶ್ಯೂಸ್ ನ ಅಡಿಯಲ್ಲಿ ಬಹುಮುಖ್ಯವಾಗಿ ನಮಗೆ ಅನುಕೂಲವಾಗುತ್ತದೆ. ಮೊದಲನೇ ಹಂತದಲ್ಲಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಈ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಅನ್ನ ಈ ಒಂದು ಯುನೈಟೆಡ್ ನೇಷನ್ ನ ಅಂಗವಾಗಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಪಾಪ್ಯುಲೇಷನ್ ಅಂಡ್ ಸೋಷಿಯಲ್ ಅಫೇರ್ಸ್ ಮುಖ್ಯವಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ತರುತ್ತದೆ. ಈ ಒಂದು ರಿಪೋರ್ಟ್ ಮೊಟ್ಟ ಮೊದಲನೇ ಬಾರಿಗೆ 1951ರಲ್ಲಿ ಶುರು ಮಾಡಲಾಗಿತ್ತು. ಅವಾಗ್ಲಿಂದಲೂ ಪ್ರತಿ 2 ವರ್ಷಕ್ಕೊಮ್ಮೆ ಆ ಹಿಂದಿನ 2 ವರ್ಷಗಳ ಕಾಲಾಂತರದಲ್ಲಿ ಆದಂತಹ ಜನಸಂಖ್ಯೆಗೆ ಸಂಬಂಧಿಸಿದಂತಹ ಬದಲಾವಣೆಗಳನ್ನ ಮುಖ್ಯವಾಗಿ ಚರ್ಚೆ ಮಾಡಲಾಗುತ್ತದೆ. ಈ ವರ್ಷದ 2022ರ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಅನ್ನು ನೋಡಿದಾಗ ಒಂದಿಷ್ಟು ಅಂಶಗಳನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು. ಮೊದಲನೇ ಹಂತದಲ್ಲಿ ಭಾರತದ ಕಡೆಯಿಂದ ನೋಡಿದಾಗ ಭಾರತ ಚೈನಾವನ್ನ ಹಿಂದಿಕ್ಕೂ 2023ರಷ್ಟೊತ್ತಿಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಷ್ಟ್ರ ಅನ್ನುವಂತಹ ಹೆಸರನ್ನ ಭಾರತ ಪಡ್ಕೊಳ್ಳಲಿದೆ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಇಡೀ ಪ್ರಪಂಚದ ಏನು ಜನಸಂಖ್ಯೆ ಇವತ್ತು $7 ಬಿಲಿಯನ್ ಗಳಷ್ಟು ನೋಡಲಾಗುತ್ತದೆಯೋ ಅದು 2030ರಷ್ಟೊತ್ತಿಗೆ $8 ಬಿಲಿಯನ್ ಗೆ ಏರಿಕೆ ಆಗಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಹಾಗೆ ಮುಂದಿನ ದಿನಗಳಲ್ಲಿ 2050ರಷ್ಟೊತ್ತಿಗೆ ಇಡೀ ಪ್ರಪಂಚದಲ್ಲಿ ಹೆಚ್ಚಿನ ರಾಷ್ಟ್ರಗಳಲ್ಲಿ ಬಹಳಷ್ಟು ರಾಷ್ಟ್ರಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ವೃದ್ಧರದ್ದು ಆಗಿರೋ ಕಾರಣಕ್ಕೆ ಅಂದ್ರೆ 65ಕ್ಕಿಂತ ಹೆಚ್ಚಿನ ವಯಸ್ಸಿನವರದ್ದು ಆಗಿರುವಂತಹ ರಾಷ್ಟ್ರಗಳಿಗೆ ಏನೇನು ವ್ಯವಸ್ಥೆಯನ್ನ ಶುರು ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಈಗಿನಿಂದಲೇ. ಸೊ ದಟ್ 2050ರಷ್ಟೊತ್ತಿಗೆ ನಾವು ಆ ಪರಿಸ್ಥಿತಿಯನ್ನ ಎದುರಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಮೂರನೇದು. ಹೀಗೆ ಮೈಗ್ರೇಷನ್ಗೂ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೈ ಇನ್ಕಮ್ ಕಂಟ್ರೀಸ್, ಈಗ ಯುನೈಟೆಡ್ ಸ್ಟೇಟ್ಸ್, ಯುರೋಪ್ ರಾಷ್ಟ್ರಗಳು ಇವೆಲ್ಲ ಹೈ ಇನ್ಕಮ್ ಕಂಟ್ರೀಸ್ ಗಳಾಗಿರ್ತವೆ. ಸೊ ಈ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲಿ ಮುಖ್ಯವಾಗಿ ಜನಸಂಖ್ಯೆ ಹೆಚ್ಚಳ ಆಗುವಂತದ್ದು ಮೈಗ್ರೇಷನ್ ಇಂದ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಇಲ್ಲಿ ವಿಶೇಷವಾಗಿ 2-3 ಪಾಯಿಂಟ್ಸ್ ಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಇವತ್ತಿನ ಸಂದರ್ಭದಲ್ಲಿ ಫರ್ಟಿಲಿಟಿ ರೇಟ್ 1% ಕಡಿಮೆ ಆಗಿರುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಜನಸಂಖ್ಯೆ ಯಂಗ್ ಪಾಪ್ಯುಲೇಷನ್ ಆಗಿರುವಂತದ್ದು. ಈ ಒಂದು ಜನಸಂಖ್ಯೆ ಯಂಗ್ ಆಗಿರೋದನ್ನ ಬಳಸ್ಕೋಬೇಕು. ಭಾರತ ಅಥವಾ ಯಾವುದೇ ರಾಷ್ಟ್ರದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಅಂದ್ರೆ ಅದನ್ನ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ಡೆಮೋಗ್ರಫಿ ಅಥವಾ ಆ ಒಂದು ಪಾಪ್ಯುಲೇಷನ್ ನಿಂದ ಏನು ನಾವು ಲಾಭವನ್ನ ಪಡ್ಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ಈ ಒಂದು ಯುವಕರನ್ನ ನಾವು ಸರಿಯಾದ ಶಿಕ್ಷಣ, ಸರಿಯಾದ ಆರೋಗ್ಯ ವ್ಯವಸ್ಥೆ ಹಾಗೂ ಸರಿಯಾದ ಸಮಗ್ರ ಬೆಳವಣಿಗೆಗೆ ಅವಕಾಶಗಳನ್ನ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಭಾರತಕ್ಕೆ ಇರುವಂತಹ ಸುವರ್ಣ ಅವಕಾಶ, ನಾವು ಏನ್ ಹೇಳ್ತೀವಿ, ಭಾರತದ ಯಂಗ್ ಏಜ್ ಆವರೇಜ್ ಪಾಪ್ಯುಲೇಷನ್ 29 ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ನಾವು ವೃದ್ಧರ ಸಂಖ್ಯೆ ಹೆಚ್ಚು ಈ ದೇಶದಲ್ಲಿ ಕಾಣುವಂತಹ ಸಂದರ್ಭದಲ್ಲಿ ದೇಶದ ಜನಸಂಖ್ಯೆಯಿಂದ ಲಾಭ ಆರ್ಥಿಕವಾಗಿರಬಹುದು, ಬೇರೆ ಕ್ಷೇತ್ರಗಳಲ್ಲಿ ಪಡ್ಕೊಳ್ಳಲು ಸಾಧ್ಯವಾಗೋದಿಲ್ಲ. ಹಾಗೆ ಇರುವಂತಹ ಸಂದರ್ಭದಲ್ಲಿ ಇವತ್ತು ಯಾವೆಲ್ಲ ರಾಷ್ಟ್ರಗಳಲ್ಲಿ ಯಂಗ್ ಏಜ್ ಪಾಪ್ಯುಲೇಷನ್ ಅನ್ನ ಕಾಣ್ತಾ ಇದ್ದೆವು, ಪಾಕಿಸ್ತಾನ್, ಇಂಡಿಯಾ, ಕಾಂಗೋ, ಈಜಿಪ್ಟ್, ಈ ಎಲ್ಲಾ ರಾಷ್ಟ್ರಗಳು ಡೆಮೋಗ್ರಫಿಕ್ ಡಿವಿಡೆಂಡ್ ಇಂದ ಲಾಭ ಪಡ್ಕೊಳ್ಳುವಂತಹ ಸಮಯ. ಅದಕ್ಕೋಸ್ಕರ ಶಿಕ್ಷಣ, ಆರೋಗ್ಯ ಮತ್ತು ಅವರ ಸಮಗ್ರ ಬೆಳವಣಿಗೆಯಲ್ಲಿ ಸರ್ಕಾರಗಳು ಇನ್ವೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಆ ಒಂದು ರಾಷ್ಟ್ರದ ಜನಸಂಖ್ಯೆಯಿಂದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಹಾಗೆ ನಾನು ಹೇಳಿದೆ 2050ರಷ್ಟೊತ್ತಿಗೆ ಇದೇ ಭಾರತ ಮತ್ತು ಬೇರೆ ರಾಷ್ಟ್ರಗಳು ವೃದ್ಧರ ಜನಸಂಖ್ಯೆ ಹೆಚ್ಚಾಗಿ ಕಾಣುವಂತಹ ಸನ್ನಿವೇಶಗಳು ಎದುರಾಗ್ತವೆ.
ಯಾಕಂದ್ರೆ ಇವತ್ತು ಆವರೇಜ್ ಪಾಪ್ಯುಲೇಷನ್ 29 ಇದೆ ಅಂದ್ರೆ ಇನ್ನು 30 ವರ್ಷದಲ್ಲಿ ಆಬ್ವಿಯಸ್ಲಿ 60 ಮೇಲೆ ನಮ್ಮ ಹೆಚ್ಚಿನ ಜನಸಂಖ್ಯೆ ಇರಲಿದೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಬೇಕಾಗುವಂತಹ ಎಲ್ಲರಿಗೆ ಆರೋಗ್ಯ ವ್ಯವಸ್ಥೆ, ಪೆನ್ಷನ್ಗಳು ಹಾಗೂ ವೃದ್ಧರಿಗೆ ಬೇಕಾದಂತಹ ಅನುಕೂಲತೆಗಳ ಬಗ್ಗೆ ಸರ್ಕಾರ ಈಗಲಿಂದಲೇ ತಯಾರಿ ಮಾಡಿದಂತಹ ಸಂದರ್ಭದಲ್ಲಿ ಆಗಿನ ಒಂದು ಜನಸಂಖ್ಯೆ ಡೆಮೋಗ್ರಫಿಗೆ ಸರ್ಕಾರಗಳು ಏನು ಅವಕಾಶಗಳು ಇರ್ತಾವೋ ಅಥವಾ ಅವಶ್ಯಕತೆಗಳಿರ್ತಾವೋ ಅವುಗಳನ್ನ ಪೂರೈಸುವಂತಹ ಕಡೆಗೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹೀಗೆ ಒಂದಿಷ್ಟು ಜನಸಂಖ್ಯೆಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಏನೆಲ್ಲ ರಾಷ್ಟ್ರಗಳು ತಯಾರಿಯನ್ನು ನಡೆಸ್ಕೋಬೇಕು, ಹಾಗೆ ಅವರ ರಾಷ್ಟ್ರದಲ್ಲಿ ಇರುವಂತಹ ಜನಸಂಖ್ಯೆಗೆ ಸಂಬಂಧಿಸಿದಂತಹ ಚಾಲೆಂಜಸ್ ಗಳನ್ನ ಅರ್ಥೈಸಿಕೊಂಡು ಅದರ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇರುವಂತದ್ದು, ಮುಂದಿನ ಹಂತದಲ್ಲಿ ಭಾರತ ಇಲ್ಲಿ ಏನನ್ನ ಸಜ್ಜು ಮಾಡಿಕೊಳ್ಳುವ ಅವಶ್ಯಕತೆ ಇದೆ? ಈ ಒಂದು ಪ್ರಾಸ್ಪೆಕ್ಟ್ಸ್ ನಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು, ಭಾರತದ ಜನಸಂಖ್ಯೆ ಈಗಾಗಲೇ 1.4 ಬಿಲಿಯನ್ ಪಾಪ್ಯುಲೇಷನ್ ಅನ್ನ ನಾವು ಕಾಣ್ತಾ ಇರುವಂತದ್ದು. ಹಾಗೆ ನಮ್ದು ಏನ್ ಫರ್ಟಿಲಿಟಿ ರೇಟ್ ಇದೆ ಅದು 2.1 ರಿಪ್ಲೇಸ್ಮೆಂಟ್ ರೇಟಿಗೆ ಬಂದಿರುವಂತದ್ದು. ಅಂದ್ರೆ ನಮ್ಮ ದೇಶದಲ್ಲಿ ಹುಟ್ಟುವಂತಹ ಸಂಖ್ಯೆ ಮತ್ತು ಸಾಯುವಂತಹವರ ಸಂಖ್ಯೆ ಸಮವಾಗಿ ಹೋಗಿದೆ. ಹಾಗಾದ್ರೆ ಇದಕ್ಕಿಂತ ಹೆಚ್ಚು ಹೋಗಕ್ಕೆ ಸಾಧ್ಯ ಇಲ್ಲ ಪಾಪ್ಯುಲೇಷನ್. ಸೊ 1.4 ಇರುವಂತದ್ದು 1.6 ಬಿಲಿಯನ್ ಡಾಲರ್ ವರೆಗೂ ಹೋಗಬಹುದು, ಅಂದ್ರೆ 160 ಕೋಟಿ ಜನಸಂಖ್ಯೆವರೆಗೂ. ಆದ್ರೆ ಇಲ್ಲಿ ಭಾರತ ಆಲೋಚನೆ ಮಾಡಬೇಕಾಗಿರುವಂತದ್ದು ಮುಖ್ಯವಾಗಿ ತನ್ನ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅನ್ನ ಹೇಗೆ ಲಾಭ ಪಡ್ಕೊಳ್ಳಲಿದೆ ಸರ್ಕಾರ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕೆಲಸಗಳು ನಡೆಸಲಿದೆ ಅನ್ನುವಂತಹ ವಿಷಯಗಳನ್ನ ಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ಎ ಸೂಟಬಲ್ ಇಂಟರ್ಮೀಡಿಯರಿ. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನೀತಿ ಆಯೋಗಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇದೊಂದು UPSC ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳನ್ನ ಹೇಗೆ ಗಟ್ಟಿಪಡಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಲೇಖಕರು ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು. ಈ ಒಂದು ಆರ್ಟಿಕಲ್ ಗವರ್ನಿಂಗ್ ಕೌನ್ಸಿಲ್ ನ ಮೀಟಿಂಗ್ ಜೂನ್ ತಿಂಗಳಲ್ಲಿ ನಡೆದಿರುತ್ತದೆ. ಏನದು ಗವರ್ನಿಂಗ್ ಕೌನ್ಸಿಲ್? ಮುಖ್ಯವಾಗಿ ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರಿಗಳು, ಎಲ್ಲ ಯೂನಿಯನ್ ಟೆರಿಟರೀಸ್ಗಳ ಮುಖ್ಯಸ್ಥರು ಹಾಗೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಿರುವಂತಹ ಪ್ರಮುಖ ವ್ಯಕ್ತಿಗಳು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಜೊತೆ ನಡೆಸುವಂತಹ ಸಂವಾದವನ್ನ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅಂತ ಕರಿತೀವಿ. ಈ ಗವರ್ನಿಂಗ್ ಕೌನ್ಸಿಲ್ ನ ಮೀಟಿಂಗ್ ಮುಖ್ಯವಾಗಿ ರಾಜ್ಯಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನ ಅರ್ಥೈಸಿಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಡೆಸಲಾಗುತ್ತದೆ. ಇಲ್ಲಿ ನೀತಿ ಆಯೋಗ್ ಶುರುವಾದ ನಂತರದಲ್ಲಿ ರಾಜ್ಯಗಳ ನಡುವೆ ಒಂದು ಕಾಂಪಿಟೇಟಿವ್ ಮತ್ತು ಕೋಆಪರೇಟಿವ್ ಎರಡೂ ರೀತಿಯ ಒಂದು ವ್ಯವಸ್ಥೆಯನ್ನ ಬಳಸೋದಕ್ಕೆ ಅಥವಾ ಬೆಳೆಸೋದಕ್ಕೆ ಪ್ರಯತ್ನವನ್ನ ನಡೆಸಿದೆ. ಹಾಗೆ ರಾಜ್ಯ ಸರ್ಕಾರಗಳು ಇವತ್ತು ದೇಶದಲ್ಲಿ ಹಾಗೆ ನೋಡಿದಾಗ 3 ಲಿಸ್ಟ್ಗಳನ್ನು ನಾವು ಸಂವಿಧಾನದ ಶೆಡ್ಯೂಲ್ ನಲ್ಲಿ 7ನೇ ಶೆಡ್ಯೂಲ್ ನಲ್ಲಿ ನಾವು ಕಾಣ್ತೀವಿ. ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತಾರೆ. ಹಾಗೆ ರಾಜ್ಯ ಸರ್ಕಾರಗಳಿಗೂ ಸಹ ಒಂದಿಷ್ಟು ಪ್ರಾವಧಾನಗಳನ್ನ, ಸಬ್ಜೆಕ್ಟ್ಸ್ ಗಳನ್ನ ನಿಗದಿ ಇಡಲಾಗಿದೆ. ಸೊ ದಟ್ ಆ ಕ್ಷೇತ್ರಗಳ ಮೇಲೆ ರಾಜ್ಯ ಸರ್ಕಾರಗಳು ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರಾಜ್ಯದ ಬೆಳವಣಿಗೆಗೆ ಯಾರು ನಿಲ್ಲಿಸಲ ಸಾಧ್ಯವಿಲ್ಲ. ರಾಜ್ಯ ಅಲ್ಲ, ರಾಷ್ಟ್ರದ ಬೆಳವಣಿಗೆ. ಸೊ ರಾಷ್ಟ್ರದ ಬೆಳವಣಿಗೆ ರಾಜ್ಯಗಳ ಏಳಿಗೆಯ ಮೇಲೆ ಆಧಾರವಾಗಿರುತ್ತದೆ. ಯಾಕಂದ್ರೆ ರಾಷ್ಟ್ರ ತಾನಾಗಿ ತಾನು ಬೆಳೆಯಲು ಸಾಧ್ಯವಿಲ್ಲ. ರಾಷ್ಟ್ರ ನಿಂತಿರೋದೇ ರಾಜ್ಯಗಳ ಬುನಾದಿ ಮೇಲೆ. ಸೊ ರಾಜ್ಯಗಳು ಅಲ್ಲಿ ಬೆಳೆದು ಮುಂದಾಗುವಂತಹ ಪ್ರಯತ್ನಗಳನ್ನ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಒಟ್ಟಾರೆ ಈ ಒಂದು ಆರ್ಟಿಕಲ್ ನಲ್ಲಿ 6 ಪಾಯಿಂಟ್ಸ್ ಗಳನ್ನ ಹೇಳಲು ಪ್ರಯತ್ನಿಸುತ್ತಿರುವಂತದ್ದು, ಹೇಗೆ ನೀತಿ ಆಯೋಗ್ ಮುಖ್ಯವಾಗಿ ಈ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಬಂಧಗಳನ್ನ ಗಟ್ಟಿಪಡಿಸುವಂತಹದ್ರ ಕಡೆಗೆ ಕೆಲಸ ಮಾಡಬಹುದು ಅನ್ನುವಂಥದ್ದು. ಈಗ ಮೊದಲನೇ ಹಂತದಲ್ಲಿ ಕೆಲವೊಂದು ರಾಜ್ಯಗಳು, ಕೆಲವೊಂದು ಯೂನಿಯನ್ ಟೆರಿಟರಿಗಳು ಒಂದಿಷ್ಟು ರಾಜ್ಯಗಳ ಪೈಕಿ ಉತ್ತಮವಾಗಿ ಆರ್ಥಿಕವಾಗಿ ಪ್ರದರ್ಶನವನ್ನ ತೋರಿಸ್ತಾ ಇರುವಂತದ್ದು. ಹಾಗೆ ಕೆಲವೊಂದು ರಾಜ್ಯಗಳು ಆರ್ಥಿಕವಾಗಿ ಹಿಂದೆ ಉಳ್ಕೊಂಡಿರುವಂತದ್ದು. ಇದಕ್ಕೆ ಮುಖ್ಯವಾಗಿ ಐತಿಹಾಸಿಕವಾಗಿ ಒಂದಿಷ್ಟು ಸಂದರ್ಭಗಳಲ್ಲಿ ಸರ್ಕಾರಗಳು ತಗೋಬೇಕಾದಂತಹ ಕ್ರಮಗಳಾಗಿರಬಹುದು, ಅಥವಾ ಹೊಸ ಉದ್ಯೋಗಕ್ಕೆ ಅಥವಾ ಔದ್ಯೋಗಿಕ ಕ್ಷೇತ್ರಕ್ಕೆ ಹೆಚ್ಚಿನ ಬೆಳವಣಿಗೆ ಕೊಡದೇ ಇರುವಂತದ್ದಾಗಿರಬಹುದು. ಹೀಗೆ ಪರ್ ಕ್ಯಾಪಿಟಾ ಇನ್ಕಮ್ ರಾಜ್ಯಗಳ ನಡುವೆ ಅಂತರ ಇರುವಂತಹ ಕಾರಣಕ್ಕೆ ಆ ರೀತಿಯ ಸಮಸ್ಯೆಗಳನ್ನ ಎದುರಿಸಿಕೊಂಡು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಕೇಂದ್ರ ಸರ್ಕಾರ ಯಾವ ರೀತಿ ರಾಜ್ಯಗಳ ನಡುವೆ ಹಂಚಿಕೆ ಮಾಡಿ ಎಲ್ಲಾ ರಾಜ್ಯಗಳನ್ನ ಸರಿಸಮಾನವಾಗಿ ಮುಂದೆ ತಗೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಬಹುದು ಅನ್ನುವಂಥದ್ದನ್ನ ಆಲೋಚಿಸಬೇಕು.
ಒಂದು ಕಡೆ ಆರ್ಥಿಕವಾಗಿ ಮಾತಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಇಂಡಿಕೇಟರ್ಸ್ ಗಳ ಮೇಲೂ ಸಹ ಕೆಲಸ ಮಾಡುವ ಅವಶ್ಯಕತೆ ಇದೆ. ಈಗ ಕೇರಳದಲ್ಲಿ ಅತಿ ಹೆಚ್ಚು ಲಿಟ್ರಸಿ ರೇಟ್ ಅನ್ನ ನಾವು ಕಾಣ್ತೀವಿ, ಅಂದ್ರೆ ಶಿಕ್ಷಿತರು ಲಿಟ್ರಸಿ ರೇಟ್ ಅನ್ನ ನೋಡ್ತೀವಿ. ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಸೋಶಿಯೋ ಎಕನಾಮಿಕ್ ಪ್ಯಾರಾಮೀಟರ್ಸ್ ಗಳಲ್ಲಿ ಮುಖ್ಯವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಇಂಡಿಕೇಟರ್ಸ್ ಗಳನ್ನ ನೋಡಿದಾಗ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡುವಂಥದ್ದು ತಮಿಳುನಾಡು. ಆದ್ರೆ ಅದೇ ಬೇರೆ ರಾಜ್ಯಗಳನ್ನು ನೋಡಿದಾಗ ಇವುಗಳಿಗಿಂತಲೂ ಹಿಂದೆ ಉಳ್ಕೊಂಡಿದ್ದಾರೆ. ಸೊ ಒಂದು ಕಡೆ ಆರ್ಥಿಕವಾಗಿ ನೀತಿ ಆಯೋಗ ಯಾವ ರೀತಿ ಕೆಲಸ ಮಾಡಬಹುದು ಅನ್ನುವಂಥದ್ದನ್ನ ಆಲೋಚಿಸಬೇಕಾದ್ರೆ, ಎರಡನೇ ಕಡೆ ಸಾಮಾಜಿಕ ಕ್ಷೇತ್ರಗಳಲ್ಲೂ ಸಹ ಯಾವ ರೀತಿ ಇವುಗಳನ್ನ ಮುಂದೆ ತಗೊಂಡು ಹೋಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಯಾವುದೇ ಒಂದು ಬೆಳವಣಿಗೆ ಮೇಲಿಂದ ಕೆಳಗೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಗ್ರಾಸ್ ರೂಟ್ ಲೆವೆಲ್ ಇಂದಾನೇ ಬೆಳಿಬೇಕು. ರಾಜ್ಯಗಳ ಕೆಳಗಡೆ ಅರ್ಬನ್ ಲೋಕಲ್ ಬಾಡೀಸ್ ಮತ್ತು ಬಹಳಷ್ಟು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಮತ್ತು ಕೌನ್ಸಿಲ್ಸ್ ಗಳು ಬರೋದ್ರಿಂದ ಆ ಒಂದು ಗ್ರಾಸ್ ರೂಟ್ ಲೆವೆಲ್ ನ ಬೆಳವಣಿಗೆಗೆ ರಾಜ್ಯಗಳು ಸಹ ಸಕ್ಷಮವಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಹಾಗಾದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಆದಂತಹ ಉತ್ತಮವಾದಂತಹ ಗ್ರಾಸ್ ರೂಟ್ ಲೆವೆಲ್ ನ ಬೆಳವಣಿಗೆ ಮತ್ತು ಬದಲಾವಣೆಗಳನ್ನ ಅರ್ಥೈಸಿಕೊಂಡಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ಹೆಚ್ಚಿನ ಬದಲಾವಣೆಗಳನ್ನ ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಮತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಪಂಚಾಯತ್ ರಾಜ್ಯದಲ್ಲಾಗಿರಬಹುದು, ಆರೋಗ್ಯ ವ್ಯವಸ್ಥೆಯಲ್ಲಾಗಿರಬಹುದು, ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿಸುವಂತಹ ರಾಜ್ಯಗಳನ್ನ ಮಾದರಿಯನ್ನಾಗಿಟ್ಟುಕೊಂಡು ನೀತಿ ಆಯೋಗ್ ಅವರನ್ನ ಬೆಳೆಸುವಂತಹ ಪ್ರಯತ್ನ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಒಟ್ಟಾರೆ ಇಡೀ ಆರ್ಟಿಕಲ್ ನೀತಿ ಆಯೋಗ್ ಯಾವ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಕೋಆಪರೇಟಿವ್ ಫೆಡರಲಿಸಂ ಅನ್ನುವಂತಹ ಏನು ಕಾನ್ಸೆಪ್ಟ್ ಅನ್ನು ನಾವು ಪಾಲಿಟಿಯಲ್ಲಿ ತಿಳ್ಕೊಳ್ಳುವ ಅವಶ್ಯಕತೆ ಇದೆಯೋ ಅದನ್ನ ಬೆಳೆಸುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದನ್ನ ಮುಖ್ಯವಾಗಿ ಇಲ್ಲಿ ಪ್ರಯತ್ನ ಮಾಡ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ಎಂಪಿಸ್ ಪ್ಯಾನೆಲ್ ಅಪೋಸ್ ಮೀಡಿಯೇಷನ್ ಬಿಲ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಮೀಡಿಯೇಷನ್ ಬಿಲ್ಲಿಗೆ ಸಂಬಂಧಿತವಾಗಿರುವಂಥದ್ದು. ಈ ಬಿಲ್ ಇನ್ನು ಚರ್ಚೆಯಲ್ಲಿರೋದ್ರಿಂದ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಈ ಒಂದು ಮೀಡಿಯೇಷನ್ ಬಿಲ್ ಅನ್ನ ಸ್ಟಡಿ ಮಾಡಿಬಿಟ್ಟು ಇದರಲ್ಲಿರುವಂತಹ ಲೋಪದೋಷಗಳನ್ನ ಎತ್ತಿ ಹಿಡಿತಾ ಇರುವಂತದ್ದು. ಸೊ ಇಲ್ಲಿ ಮೀಡಿಯೇಷನ್ ಬಿಲ್ ಮುಖ್ಯವಾಗಿ ಯಾವುದೇ ಕ್ರಿಮಿನಲ್ ಮತ್ತು ಸಿವಿಲ್ ಕೇಸಸ್ ಗಳು ಇರ್ತಾವೋ ಅವುಗಳು ಕೋರ್ಟಿಗೆ ಬರೋದಕ್ಕಿಂತ ಮುನ್ನ ಮೀಡಿಯೇಷನ್ ಕೌನ್ಸಿಲ್ ಆ ಒಂದು ಕೇಸನ್ನ ಕೈಗೆತ್ತಿಕೊಂಡು ಅದನ್ನ ಅಲ್ಲೇ ತೀರ್ಪು ಅಥವಾ ಅಲ್ಲೇ ಸಾಲ್ವ್ ಮಾಡಲು ಸಾಧ್ಯವಾಗುವಂತಹ ಪ್ರಯತ್ನಗಳನ್ನ ನಡೆಸಬೇಕು ಅನ್ನುವಂಥದ್ದು. ಆದ್ರೆ ಈ ಒಂದು ಬಿಲ್ಲಿಗೆ ಸಂಬಂಧಿಸಿದಂತೆ ಮೀಡಿಯೇಷನ್ ಅಂತಂದ್ರೆ ಈಗ ಇಬ್ರು ಫ್ರೆಂಡ್ಸ್ ಮಧ್ಯೆ ಗಲಾಟೆ ಆಗಿರುತ್ತೆ, ಒಬ್ಬ ಮೂರನೇ ಬಂದು ಮಾತಾಡಿ ಅದನ್ನ ಸರಿಪಡಿಸುವಂತಹ ಒಂದು ವ್ಯವಸ್ಥೆಯನ್ನ ಮೀಡಿಯೇಷನ್ ಅಂತ ಕರಿತೀವಿ. ಸೊ ಅದನ್ನೇ ಒಂದು ಕಾನೂನಾತ್ಮಕ ಒಂದು ವ್ಯವಸ್ಥೆಯನ್ನ ಈ ಮೀಡಿಯೇಷನ್ ಕೌನ್ಸಿಲ್ ಅನ್ನ ಏನು ರಚನೆ ಮಾಡಲು ಸರ್ಕಾರ ಮುಂದಾಗ್ತಿದೆಯೋ ಅದರಲ್ಲಿ ಕ್ಲಾಸ್ 26ರ ಅಡಿಯಲ್ಲಿ ಏನೆಲ್ಲ ರೂಲ್ಸ್ ಗಳನ್ನ ಈ ಮೀಡಿಯೇಷನ್ ಕೌನ್ಸಿಲ್ ಫಾಲೋ ಮಾಡಬೇಕು ಆ ರೂಲ್ಸ್ ಗಳನ್ನ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ನಿಗದಿಪಡಿಸಬೇಕು ಅನ್ನುವಂತಹ ಪ್ರಾವಧಾನವನ್ನ ಕ್ಲಾಸ್ 26ರ ಅಡಿಯಲ್ಲಿ ಮಾಡಿರುವಂತದ್ದು. ಈಗ ಇಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಹೇಳ್ತಾ ಇರುವಂತದ್ದು ಸಾಂವಿಧಾನಿಕವಾಗಿ ಕಾನೂನನ್ನ ಮಾಡುವಂತಹ ಪವರ್ ಅನ್ನ ಪಾರ್ಲಿಮೆಂಟ್ಗೆ ಅಥವಾ ಅಸೆಂಬ್ಲಿಗೆ ಇರುವಂತದ್ದು. ಅಂಡ್ ಆ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಮುಖ್ಯವಾಗಿ ಜನರ ಪ್ರತಿನಿಧಿತ್ವವನ್ನು ಮಾಡುವಂತದ್ದು. ಹಾಗೆ ಬರುವಂತಹ ಕಾನೂನು ಯಾವ ಜನರಿಂದ ಹುಟ್ಟಿ ಬರ್ತಾ ಇದೆಯೋ ಹಾಗೆ ಇರುವಂತಹ ಸಂದರ್ಭದಲ್ಲಿ ಈ ಮೀಡಿಯೇಷನ್ ಕೌನ್ಸಿಲ್ಗೆ ಸಂಬಂಧಿಸಿದಂತಹ ಕಾನೂನು ಒಂದು ಚೌಕಟ್ಟನ್ನ ಹೇಗೆ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಹಾಕಲು ಸಾಧ್ಯವಾಗುತ್ತದೆ. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಸಂವಿಧಾನದ ಆತ್ಮದ ವಿರುದ್ಧವಾಗಿರುತ್ತದೆ ಅಂಡ್ ಅಸಂವಿಧಾನಿಕವಾದಂತಹ ನಡೆಯಾಗಿರುತ್ತದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಮೀಡಿಯೇಷನ್ ಕೌನ್ಸಿಲ್ ನ ಕ್ಲಾಸ್ 26 ಪ್ರಕಾರ ರೂಲ್ಸ್ ಗಳನ್ನ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ನಿಗದಿ ಮಾಡಬಾರದು, ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿ ಅದನ್ನ ಡಿಸೈಡ್ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಒಂದು ಮೀಡಿಯೇಷನ್ ಕೌನ್ಸಿಲ್ ನಲ್ಲಿ ಮುಖ್ಯವಾಗಿ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕೌನ್ಸಿಲ್ ನ ಮೆಂಬರ್ಸ್ ಗಳು ಏನಿದ್ದಾರೆ ಅವರನ್ನೇ ಈ ಒಂದು ಮೀಡಿಯೇಷನ್ ಕೌನ್ಸಿಲ್ ನ ಸದಸ್ಯರಾಗಿ ಅಥವಾ ಚೇರ್ಮನ್ ಆಗಿ ನೇಮಕಗೊಳಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತಹ ಒಂದು ರೆಕಮೆಂಡೇಶನ್ ಅನ್ನು ಸಹ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಮೀಡಿಯೇಷನ್ ಕೌನ್ಸಿಲ್ ಅಥವಾ ಮೀಡಿಯೇಷನ್ ಬಿಲ್ ಯಾವ ರೀತಿ ಹೊರಬರಲಿದೆ ಅನ್ನುವಂಥದ್ದನ್ನ ಮುಖ್ಯವಾಗಿ ಇನ್ನು ಕೆಲವು ದಿನಗಳ ನಂತರ ಯಾವಾಗ ಇದು ಎಲ್ಲ ಮುಗಿದ ಮೇಲೆ ಹೊರಬರುತ್ತದೋ ಅವಾಗ ಸಮಗ್ರ ಚರ್ಚೆಯನ್ನ ಮಾಡೋಣ ಅಂತ. ಮುಂದಿನ ಹಂತದಲ್ಲಿ ಕಂಪ್ರಹೆಂಡಿಂಗ್ ಪಬ್ಲಿಕ್ ಹೆಲ್ತ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ತಮಿಳುನಾಡು ಸರ್ಕಾರ, ನಾನು ಆವಾಗಲೇ ಹೇಳಿದೆ, ಸಾಮಾಜಿಕ
ಮತ್ತು ಆರ್ಥಿಕ ಇಂಡಿಕೇಟರ್ಸ್ಗಳನ್ನ ಅಥವಾ ಪ್ಯಾರಾಮೀಟರ್ಸ್ಗಳನ್ನ ರಾಜ್ಯಗಳ ಪೈಕಿ ಇಡೀ ರಾಷ್ಟ್ರದಲ್ಲಿ ನೋಡಿದಾಗ ತಮಿಳುನಾಡು ಬಹಳ ಮುಂದೆ ಇರುವಂತದ್ದು. ಈಗ ಸ್ಟಾಲಿನ್ ಸರ್ಕಾರ ಡಿಸ್ಟ್ರಿಕ್ಟ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಅಥಾರಿಟೀಸ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಹಾಗೆ ಈ ಒಂದು ನಡೆ ಹೇಗೆ ಬೇರೆ ರಾಜ್ಯಗಳಿಗೆ ಮಾದರಿ ಆಗಲಿದೆ ಅನ್ನುವಂಥದ್ದು ಮುಖ್ಯವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು. ತಮಗೆಲ್ಲ ಗೊತ್ತೇ ಇರುವಂತದ್ದು ಕೋವಿಡ್-19 ಸಂದರ್ಭದಲ್ಲಿ 1897ರ ಒಂದು ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಅನ್ನುವಂತಹ ಕಾನೂನನ್ನ ಜಾರಿಗೆ ತರಲಾಗಿತ್ತು. ಆ ಒಂದು ಕಾನೂನಿನ ಅಡಿಯಲ್ಲಿ ಮುಖ್ಯವಾಗಿ ಸರ್ಕಾರಗಳು ಎಪಿಡೆಮಿಕ್ ಅನ್ನ ತಡೆ ಹಿಡಿಯುವಂತಹ ಕಡೆಗೆ ಯಾವುದೇ ರೀತಿಯ ಪ್ರಯತ್ನಗಳನ್ನ ಮಾಡಬಹುದು. ಸ್ವತಂತ್ರಕ್ಕೂ ಮುನ್ನ ಮುಖ್ಯವಾಗಿ ರೋಗಗಳಿಗೆ ಸಂಬಂಧಿಸಿದಂತೆ ಯಾರು ಹೆಲ್ತ್ ಅಥಾರಿಟೀಸ್ ಅಥವಾ ಡಾಕ್ಟರ್ಸ್ ಇದ್ದಾರೋ ಅವರು ಮಾಹಿತಿಯನ್ನ ಡೇಟಾ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಸ್ವತಂತ್ರದ ನಂತರ ಮಿನಿಸ್ಟ್ರಿ ಆಫ್ ಹೆಲ್ತ್ ಕಡೆಗೆ ಬಂದಂತಹ ಈ ಒಂದು ವ್ಯವಸ್ಥೆ ಆ ಡೇಟಾ ಕಲೆಕ್ಷನ್ ಅನ್ನೇ ಮರ್ತೋಯ್ತು. ಮರ್ತೋದಂತಹ ಸಂದರ್ಭದಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ನಾವು ಏನು ವೈರಸ್ ಅನ್ನ ತಡೆ ಹಿಡಿಯುವಂತಹ ವ್ಯವಸ್ಥೆಯನ್ನ ಸರಿಪಡಿಸಿಕೊಂಡು ಅಥವಾ ಗಟ್ಟಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸೃಷ್ಟಿ ಮಾಡಲು ಸಾಧ್ಯವಾಗಿರಲಿಲ್ಲ. ಒಂದು ವೇಳೆ ದೇಶದಲ್ಲಿ ಇರುವಂತಹ ರೋಗಗಳನ್ನ ಸರಿಯಾಗಿ ಸ್ಟಡಿ ಮಾಡಿದಂತಹ ಸಂದರ್ಭದಲ್ಲಿ ಸಮಸ್ಯೆಯನ್ನ ಹಿಂದಿಕ್ಕಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪೋಲಿಯೋ ಹೊರಹಾಕಿದ ರಾಜ್ಯ ತಮಿಳುನಾಡು. ಮೀಸಲ್ಸ್ ಇಂದ ಸಾವಪ್ಪುವಂತಹ ಮಕ್ಕಳ ಸಂಖ್ಯೆಯನ್ನ ಕಡಿಮೆ ಮಾಡಿದಂತಹ ಮೊದಲ ರಾಜ್ಯ ತಮಿಳುನಾಡು. ಹಾಗೆ ಅನೇಮಿಯಿಂದ ಬಳಲುತ್ತಾ ಇರುವಂತಹ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಮುಂದಾದಂತಹ ಮೊದಲನೇ ರಾಜ್ಯ ತಮಿಳುನಾಡು. ಹೀಗೆ ತಮಿಳುನಾಡು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟು ಹೆಚ್ಚಿನ ಬೆಳವಣಿಗೆ ಕಾಣಲು ಕಾರಣವೇನು? ಉದಾಹರಣೆಗೆ ಸ್ವತಂತ್ರಕ್ಕೂ ಮುನ್ನ ಒಂದು ವ್ಯವಸ್ಥೆ ಇತ್ತು. ಪಬ್ಲಿಕ್ ಹೆಲ್ತ್ ಆಕ್ಟ್ ನ ಅಡಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಅಂಡ್ ಪ್ರಿವೆಂಟಿವ್ ಮೆಡಿಸಿನ್ ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಅನ್ನ ಮುಖ್ಯವಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗೆ ತರಲಾಗಿತ್ತು. ಬಹಳಷ್ಟು ರಾಜ್ಯಗಳು ಈ ಒಂದು ವ್ಯವಸ್ಥೆಯನ್ನ ಹಿಂದಿಕ್ಬಿಟ್ರು ಸ್ವತಂತ್ರಕ್ಕೆ ನಂತರ. ಆದ್ರೆ ತಮಿಳುನಾಡು ಮಾತ್ರ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಅಂಡ್ ಪ್ರಿವೆಂಟಿವ್ ಮೆಡಿಸಿನ್ ಅನ್ನ 1930ರ ನಂತರವೂ ಸಹ 47ರ ನಂತರವೂ ಸಹ ಅದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೊರತು ಪ್ರೈಮರಿ ಸೆಕ್ಟರ್ಗೆ. ಹಾಗೆ ಸೆಕೆಂಡರಿ ಸೆಕ್ಟರ್ಗೆ ಬಂದಾಗ ಇನ್ನೊಂದು ಡಿಪಾರ್ಟ್ಮೆಂಟ್, ಟರ್ಸರಿ ಸೆಕ್ಟರ್ಗೆ ಬಂದಾಗ ಮಿನಿಸ್ಟ್ರಿ ಆಫ್ ಹೆಲ್ತ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಸೈನ್ಸಸ್, ಹೀಗೆ 3 ಅಂಗಗಳನ್ನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಸೆಕೆಂಡರಿ ಕೇರ್ ಸೆಂಟರ್ ಹಾಗೂ ಟರ್ಸರಿ ಹೆಲ್ತ್ ಕೇರ್ ಸೆಂಟರ್ಗಳಲ್ಲಿ ಇಂಪ್ರೂವ್ಮೆಂಟ್, ಇಂಡಿವಿಜುವಲ್ ಅಟಾನಮಿ, ಇಂಡಿವಿಜುವಲ್ ಕೆಲಸ ಮಾಡುವಂತಹ ಒಂದು ಡಿಪಾರ್ಟ್ಮೆಂಟ್ಸ್ ಗಳನ್ನ ರಚನೆ ಮಾಡಿರುವಂತಹ ನಿಟ್ಟಿನಲ್ಲಿ ಅಲ್ಲಿ ಹೆಚ್ಚಿನ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಬೆಳವಣಿಗೆಯನ್ನ ಕಾಣಲು ಸಾಧ್ಯವಾಗಿದೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ರಾಜ್ಯಗಳು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಾಡಬೇಕಾದಂತಹ ಪ್ರಯತ್ನಗಳನ್ನ ತಮಿಳುನಾಡಿನಿಂದ ಕಲಿತಿದ್ದಂತಹ ಸಂದರ್ಭದಲ್ಲಿ ನಾವು ದೇಶದಲ್ಲಿ ಇರುವಂತಹ ಬೇರೆ ನ್ಯೂನತೆಗಳನ್ನ ಹಿಂದಾಕಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಅನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಡಿಸೀಸ್ ಸರ್ವೆಲೆನ್ಸ್ ಮತ್ತು ಎಪಿಡಮಾಲಜಿಸ್ಟ್ ಅಂತ ಹೇಳಿ. ಎಪಿಡಮಾಲಜಿಸ್ಟ್ ಅಂತಂದ್ರೆ ಈ ಒಂದು ವೈರಸ್ಗೆ ಸಂಬಂಧಿಸಿದಂತೆ ಏನು ಸ್ಟಡಿಯನ್ನ ಮಾಡಿಬಿಟ್ಟು ಅದಕ್ಕೆ ಯಾವ ರೀತಿ ಪ್ರಪೋಸಲ್ ಅಥವಾ ರೆಕಮೆಂಡೇಶನ್ ಅನ್ನು ಕೊಡಲಾಗುತ್ತದೆ ಮುಂದಿನ ದಿನಗಳಲ್ಲಿ, ಏನು ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ. ಈಗ ಡಿಸೀಸ್ ಸರ್ವೆಲೆನ್ಸ್ ಅಂತಂದ್ರೆ ಯಾವುದೋ ಒಂದು ರೋಗ ದೇಶದಲ್ಲಿ ಬಂದಂತಹ ಸಂದರ್ಭದಲ್ಲಿ ಆ ರೋಗಕ್ಕೆ ಸಂಬಂಧಿಸಿದಂತೆ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅನ್ನ ಏನು ಕೊಡಲಾಗುತ್ತದೆಯೋ ಅದನ್ನ ಡಿಸೀಸ್ ಸರ್ವೆಲೆನ್ಸ್ ಅಂತ ಹೇಳ್ತೀವಿ. ಹಾಗೆ ಎಪಿಡಮಾಲಜಿ ಅಂತಂದ್ರೆ ಇರುವಂತಹ ರೋಗ ಆಗ್ಲೇ ಬಂದಿದೆ, ಅದನ್ನ ಸ್ಟಡಿ ಮಾಡಿಬಿಟ್ಟು ಮುಂದೆ ಏನ್ ಮಾಡಬೇಕು ಅದನ್ನ ತೆಗೆದುಹಾಕೋದಕ್ಕೆ ಅನ್ನುವಂಥದ್ದು. ಈಗ ದೇಶದಲ್ಲಿ ಬಹಳಷ್ಟು ಎಪಿಡಮಾಲಜಿಸ್ಟ್ಗಳು ಇದ್ದಾರೆ, ಬಟ್ ಅವರೆಲ್ಲ ರಿಸರ್ಚ್ ಮತ್ತೆ ಟೀಚಿಂಗ್ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಎಪಿಡಮಾಲಜಿಕಲ್ ಸ್ಟಡೀಸ್ ಗಳನ್ನ ಮಾಡ್ತಾ ಇಲ್ಲ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಇರುವಂತಹ ಈ ರೋಗಗಳ ಸಮಸ್ಯೆಯನ್ನ ಹೇಗೆ ಹಿಂದಾಕಲು ಸಾಧ್ಯವಾಗುತ್ತದೆ? ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಎಪಿಡಮಾಲಜಿಸ್ಟ್ ಗಳನ್ನ ಭಾರತ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಅವರಿಗೆ ಈ ಒಂದು ಎಪಿಡಮಾಲಜಿಕಲ್ ಸ್ಟಡೀಸ್ಗೆ ಇಟ್ಟು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿಂದ ಅಥವಾ ರೋಗಗಳ ಸಮಸ್ಯೆಗಳು ನಾವು ಏನು ಎದುರಾಗ್ತಿದೀವೋ ಅವುಗಳನ್ನ ಪರಿಹರಿಸುವಂತಹ ಕಡೆಗೆ ಕೆಲಸ ಮಾಡುವುದನ್ನ ಆಲೋಚಿಸಬೇಕು ಅನ್ನುವಂಥದ್ದನ್ನ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ದ ಸ್ಕ್ಯಾಮ್ ಫಾಲ್ಟ್ ಲೈನ್ ಈಸ್ ಡ್ಯಾಮೇಜಿಂಗ್ ಇಂಡಿಯನ್ ಬ್ಯಾಂಕಿಂಗ್. ಇಲ್ಲಿ ಮುಖ್ಯವಾಗಿ ಭಾರತದ ಬ್ಯಾಂಕಿಂಗ್ ಕ್ಷೇತ್ರ ಯಾವಾಗಲೂ ಸ್ಕ್ಯಾಮ್ ಗಳಿಂದ ಬಳಲ್ತಾ ಇದೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ
ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿತವಾಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿತವಾಗಿ ನಮಗೆ ಅನುಕೂಲವಾಗುತ್ತದೆ. ಈ ಒಂದು ಆರ್ಟಿಕಲ್ ಇವತ್ತು ಚರ್ಚೆ ಮಾಡಲು ಕಾರಣ ದಿವಾನ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿ ಒಟ್ಟು 35,000 ಕೋಟಿ ರೂಪಾಯಿಗಳ ಹಣವನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮೋಸ ಮಾಡಿರುವಂತಹದ್ದು. ಅದರ ಜೊತೆಯಲ್ಲಿ ಫೆಬ್ರವರಿ ಇದೇ ವರ್ಷ 2022ರಲ್ಲಿ ABG ಶಿಪ್ ಯಾರ್ಡ್ ಲಿಮಿಟೆಡ್ ಸೂರತ್ ನಲ್ಲಿ ಇರುವಂತಹ ಕಂಪನಿ 23,000 ಕೋಟಿ ರೂಪಾಯಿಗಳ ಲೋನ್ ಅನ್ನ ಫೇಕ್ ಹಾದಿಯಲ್ಲಿ ಪಡ್ಕೊಂಡಿರುವಂತದ್ದು. ಹೀಗೆ ದೇಶದಲ್ಲಿ ಬಹಳಷ್ಟು ಫ್ರಾಡ್ಗಳು ನಡೆದವು. ಉದಾಹರಣೆಗೆ ಮೆಹುಲ್ ಚೋಕ್ಸಿ ಸ್ಕ್ಯಾಮ್, ಅದು ಪಂಜಾಬ್ ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್ ಇಂದ 11,400 ಕೋಟಿ. ಹಾಗೂ ವಿಜಯ್ ಮಲ್ಯ ಸ್ಕ್ಯಾಮ್ ನಮಗೆಲ್ಲ ಗೊತ್ತೇ ಇರುವಂತದ್ದು 9,000 ಕೋಟಿ. ಆಂಧ್ರ ಬ್ಯಾಂಕ್ ಫ್ರಾಡ್ 8,100 ಕೋಟಿ. ಹಾಗೂ PMC ಸ್ಕ್ಯಾಮ್ 4,355 ಕೋಟಿ. ರೋಟೋಮ್ಯಾಕ್ ಪೆನ್ ಸ್ಕ್ಯಾಮ್ 3,695 ಕೋಟಿ. ವಿಡಿಯೋಕಾನ್ ಸ್ಕ್ಯಾಮ್ 3,250 ಕೋಟಿ. ಅಲಹಾಬಾದ್ ಬ್ಯಾಂಕ್ ಫ್ರಾಡ್ 1,775 ಕೋಟಿ. ಸಿಂಡಿಕೇಟ್ ಬ್ಯಾಂಕ್ ಸ್ಕ್ಯಾಮ್ 1,000 ಕೋಟಿ. ಹಾಗೂ ಕನಿಷ್ಕ್ ಗೋಲ್ಡ್ ಬ್ಯಾಂಕ್ ಫ್ರಾಡ್ 824 ಕೋಟಿ. IDBI ಬ್ಯಾಂಕ್ ಫ್ರಾಡ್ 600 ಕೋಟಿ. RP ಇನ್ಫೋಸಿಸ್ಟಮ್ಸ್ ಬ್ಯಾಂಕ್ ಸ್ಕ್ಯಾಮ್ 515 ಕೋಟಿ. ದೇಶದಲ್ಲಿ ನಡೀತಾ ಇರುವಂತಹ ಸ್ಕ್ಯಾಮ್ಗಳನ್ನ ಪಟ್ಟಿ ಮಾಡ್ತಾ ಇದ್ರೆ ಇಡೀ ನ್ಯೂಸ್ ಪೇಪರ್ ಅನಾಲಿಸಿಸ್ ಅದರಲ್ಲೇ ಮುಗಿದು ಹೋಗುತ್ತೆ. ಯಾವುದೇ ರಾಷ್ಟ್ರದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗುವಂತಹ ಈ ರೀತಿಯ ಸ್ಕ್ಯಾಮ್ಗಳು ಆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಬಹುದೊಡ್ಡ ಲೋಪದೋಷವನ್ನ ತೋರಿಸ್ಕೊಡುತ್ತದೆ. ನಾವು ಬ್ಯಾಡ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಿಸಿದಂತೆ ಒಂದು ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ತರ್ತೀವಿ ಆ ಲೋನ್ಸ್ ಗಳನ್ನ ಸರಿಪಡಿಸೋದಕ್ಕೆ ಅಥವಾ ಸರಿಪಡಿಸ್ತಾರೆ ಅಂತ ಹೇಳಿ. ಆದ್ರೆ ಯಾಕೆ ಈ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ? ಇವತ್ತು ದೇಶದಲ್ಲಿ ನಡೀತಾ ಇರುವಂತಹ 70% ಸ್ಕ್ಯಾಮ್ಗಳು ಕಾರ್ಪೊರೇಟ್ ಪ್ಲೇಯರ್ಸ್ ಮಾಡ್ತಾ ಇರುವಂತದ್ದು. ಈ ಪರ್ಸನಲ್ ಲೋನು, ಹೋಮ್ ಲೋನು, ಚಿಕ್ಕ ಚಿಕ್ಕ 2 ಗಾಲಿ ಬೈಕ್ ಗಳನ್ನ ತಗೊಳ್ತಿರುವಂತಹ ಲೋನ್ಗಳು ಬರೀ 4%. ಈ 4% ಜನರ ಮೇಲೆ ಮಾಡುವಂತಹ ಒತ್ತಡ ಏನಿದೆ ಲೋನ್ ಅನ್ನ ರಿಕವರ್ ಮಾಡೋದಕ್ಕೆ, ಮನೆ ಹೋಗಿ ಜಗಳ ಆಡ್ತಾರೆ, ಫೋನಲ್ಲಿ ಮೆಸೇಜ್ಗಳು ಕಳಿಸ್ತಾರೆ. ನಾವು ಆಕ್ಚುಲಿ ಒಂದು ಸ್ಕ್ಯಾಮ್ ಬಗ್ಗೆ ಒಂದು ಟ್ವಿಟರ್ ಅಲ್ಲಿ ಚರ್ಚೆ ಮಾಡಿದ್ದೆ. ಮುಖ್ಯವಾಗಿ ಈ ಸಣ್ಣ ಸಣ್ಣ ಪೇಮೆಂಟ್ಸ್ 3,000 ರೂಪಾಯಿ ಸಾಲ, 2,000 ರೂಪಾಯಿ ಸಾಲ ಒಂದಿಷ್ಟು ಆಪ್ಸ್ಗಳು ಥ್ರೂ ಕೊಡ್ತಿದ್ದಾರೆ. ಅದು 1 ದಿವಸ 2 ದಿವಸ ಹೆಚ್ಚು ಕಮ್ಮಿ ಆದಂತಹ ಸಂದರ್ಭದಲ್ಲಿ ಅವರ ಚಿತ್ರಗಳನ್ನ, ಯಾಕಂದ್ರೆ ಅವ್ರ ಕಾಂಟ್ಯಾಕ್ಟ್ಸ್ ಇರ್ತವೆ, ಅದು ನಾನು ಕಂಪ್ಲೇಂಟ್ ರೈಸ್ ಮಾಡಿಸಿದ್ದೆ ಅವ್ರ ಹತ್ರ ಪೊಲೀಸಲ್ಲಿ. ಎಲ್ಲಿವರೆಗೂ ಅದ್ರ ಬಗ್ಗೆ ಕ್ರಮ ತಗೊಳ್ಳಲಾಗಿದೆ ಗೊತ್ತಿಲ್ಲ. ಬಟ್ ಆ ಕಂಪನಿದವ್ರು ಏನ್ ಮಾಡ್ತಿದ್ದಾರೆ, ತಮ್ಮ ಪರ್ಸನಲ್ ಡೇಟಾನ ತೆಕ್ಕೊಂಡು ತಮ್ಮ ಗೆಳೆಯ ಮತ್ತು ಗೆಳತಿಯ ಫೋಟೋವನ್ನ ಮಾರ್ಕ್ ಮಾಡಿಬಿಟ್ಟು ಅಶ್ಲೀಲ ಚಿತ್ರಗಳನ್ನ ಕಳಿಸ್ತೀನಿ ಅಂತ ಹೆದರಿಸುವಂಥದ್ದು. 1,000, 2,000, 3,000ಕ್ಕೋಸ್ಕರ ಅವನು ಮಾನಸಿಕವಾಗಿ ಹಾಗೂ ಬಹಳ ತೊಂದರೆಯನ್ನ ಎದುರಿಸ್ತಾ ಇದ್ದ. ತದನಂತರ ಅದು ಏನನ್ನು ಮಾಡಿ ಕ್ಲಿಯರ್ ಮಾಡಿದ್ದೆ. ಬಟ್ ಈ 2,000, 3,000 ಗಾಡಿ, ಬೈಕು, ಮನೆ ಕಷ್ಟಪಟ್ಟು ಕಟ್ತಾನೆ ಇರ್ತಾರೆ, ಅವರಲ್ಲಿ ಓಡೋಗಲ್ಲ. ಅವರ ಮೇಲೆ ಆಗುವಂತಹ ದಬ್ಬಾಳಿಕೆ, ಅವರ ಮೇಲೆ ಆಗುವಂತಹ ಸೀರಿಯಸ್ನೆಸ್ ಈ ದೇಶದಲ್ಲಿ ಆಗ್ತಾ ಇರುವಂತಹ 2,000, 10,000, 15,000, 35,000 ಕೋಟಿ ಸ್ಕ್ಯಾಮ್ಗಳು ಹೇಗೆ ಆಗಲು ಸಾಧ್ಯವಾಗ್ತಿದೆ? ಹಾಗಾದ್ರೆ ಸಮಸ್ಯೆ ಇರುವಂತದ್ದು ವ್ಯವಸ್ಥೆ. CBI ರಿಪೋರ್ಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು. ಇವುಗಳಿಂದನೇ ಆಗ್ತಾ ಇರುವಂತಹ ಹೆಚ್ಚಿನ ಲೋನ್ ಫ್ರಾಡ್ಗಳು. ಉದಾಹರಣೆಗೆ ಈಗ ಈ ದಿವಾನ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಏನ್ 35,000 ಕೋಟಿ ತಿಂದಾಕಿದೆಯೋ ಅದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 9,000 ಕೋಟಿ NPA ಇರುವಂತದ್ದು, ಅತಿ ಹೆಚ್ಚು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದ್ರೆ ಪ್ರೈವೇಟ್ ಬ್ಯಾಂಕ್ಗಳು ಆಗದೆ ಇರುವಂತಹ NPA ಗವರ್ಮೆಂಟ್ ಬ್ಯಾಂಕ್ಗಳಲ್ಲಿ ಏನಕ್ಕೆ ಆಗ್ತಾ ಇದೆ? ಅಂಡ್ ಈ ಒಂದು ಬ್ಯಾಂಕ್ಗಳು NPA ಆದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಅದು ಜನರ ದುಡ್ಡು, ಯಾರು ದುಡ್ಡು ಕಟ್ತಿರೋದು ವಾಪಸ್ಸು. ಹಾಗಾದ್ರೆ ಅದು ಲಾಸಸ್ ಹೇಗೆ? ಬ್ಯಾಂಕ್ಗಳು ಆಪರೇಟಿಂಗ್ ಕಾಸ್ಟ್ ಏನು ಹೆಚ್ಚಾಗುತ್ತೋ ಅವರಿಗೆ ಲಾಸಸ್ ಆದಂತಹ ಸಂದರ್ಭದಲ್ಲಿ ಆ ಹಣವನ್ನು ಎಲ್ಲಿಂದ ತರ್ತಿದ್ದಾರೆ? ಅದು ಮತ್ತೆ ಜನರಿಂದಾನೇ ಕಲೆಕ್ಟ್ ಮಾಡ್ತಾ ಇರುವಂತದ್ದು ಕನ್ವೀನಿಯನ್ಸ್ ಫೀ ಹೆಸರಲ್ಲಿ. ಸೊ ಯಾವುದೇ ಲೋನ್ ಡಿಫಾಲ್ಟ್ ಆದಂತಹ ಸಂದರ್ಭದಲ್ಲಿ ಆ ಹಣವನ್ನ ಕಟ್ಟುವಂಥದ್ದು ಮತ್ತೆ ಸಾಮಾನ್ಯ ಜನರಿಗೆ. ಅಂಡ್ ಸಾಮಾನ್ಯ ಜನರಿಗೆ ಆಗುವಂತಹ ಕಷ್ಟಗಳ ಬಗ್ಗೆ, ಅವರ ಆರ್ಥಿಕ ಸಹಾಯ ಅಥವಾ ಆರ್ಥಿಕ ಸ್ಥಿತಿಯ ಬಗ್ಗೆ ಯಾರು ಸಹ ಆಲೋಚನೆ ಮಾಡಲ್ಲ. ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ. ಆದ್ರೆ ದೇಶದಲ್ಲಿ ಆಗ್ತಾ ಇರುವಂತಹ ಈ ಒಂದು NPAಗಳು
ಬ್ಯಾಡ್ ಲೋನ್ಸ್ಗಳು ಅಂತ ಏನ್ ಕರಿತಾ ಇದ್ರು ಇವು ಆಗಬಾರದು ಅಂದ್ರೆ ಏನ್ ಮಾಡಬೇಕು? ಮೊದಲನೇ ಹಂತದಲ್ಲಿ ಈ ಲೋನ್ ಕೊಡುವಂತಹದ್ದು ಮುಖ್ಯವಾಗಿ ಫೇಕ್ ಡಾಕ್ಯುಮೆಂಟೇಶನ್ ಇಂದಾನೆ ಅಥವಾ ಗೊತ್ತಿದ್ರು ಮಾಡುವಂತಹ ತಪ್ಪು. ಸೊ ಮೊದಲನೇ ಹಂತದಲ್ಲಿ ಇನ್ಸೈಡರ್ ತಪ್ಪುಗಳನ್ನ ಸರಿಪಡಿಸಬೇಕು. ಅಂದ್ರೆ ಲೋನ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಕಂಟಿನ್ಯೂಸ್ ಆಗಿ ರೊಟೇಷನ್ ಮಾಡ್ತಾ ಇರಬೇಕು. ಅವಾಗ ಅವ್ನು ತಪ್ಪು ಮಾಡೋದಕ್ಕಿಂತ ಮುನ್ನವೇ ಅವನು ಹೊರ ಹೋದಂತಹ ಸಂದರ್ಭದಲ್ಲಿ ತಪ್ಪು ಆಗೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಎಲ್ಲಿ ಅಬ್ರಾಡ್ ಅಲ್ಲಿ ಎಷ್ಟು ಲೋನ್ ತಗೊಂಡಿದ್ದಾನೆ, ಅವ್ನ ಬಿಸ್ನೆಸ್ ಏನ್ ನಡೀತಾ ಇದೆ, ಅವ್ನು ನಿಜವಾಗ್ಲೂ ಸಕ್ಸಸ್ ಕಾಣ್ತಾನ ಅಥವಾ ಪ್ರಾಫಿಟ್ ಈ ಕಂಪನಿ ಎಲ್ಲಿಗೆ ಬಂದಿದೆ ಅನ್ನುವಂತಹ ವಿಷಯವನ್ನು ಅರ್ಥೈಸಿಕೊಂಡಂತಹ ಸಂದರ್ಭದಲ್ಲಿ ತಂತ್ರಜ್ಞಾನವನ್ನ ಬಳಸಿ ಆ ವ್ಯಕ್ತಿಯ ಒಂದು ಫೈನಾನ್ಷಿಯಲ್ ಪ್ರೊಫೈಲ್ ಟ್ರಾನ್ಸಾಕ್ಷನ್ ಅರ್ಥ ಮಾಡ್ಕೊಂಡು ತದನಂತರ ಲೋನ್ ಅನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಬೇಕು. ಮೂರನೇ ಹಂತದಲ್ಲಿ ಯಾವುದೇ ಬ್ಯಾಂಕ್ ಲೋನ್ ಕೊಡುವಂತಹ ಮುನ್ನ ಸಿಬಿಲ್ ಸ್ಕೋರ್ ಅನ್ನ ನೋಡ್ತಾರೆ. ಯಾಕಂದ್ರೆ ಸಿಬಿಲ್ ಸಹ ಒಂದು ಥರ್ಡ್ ಪಾರ್ಟಿ. ಅದನ್ನ 35,000 ಕೋಟಿಯಲ್ಲಿ 1,000 ಕೋಟಿ ಕೊಟ್ರೆ ಎಲ್ಲವೂ ಚೇಂಜ್ ಮಾಡ್ಬಿಡ್ತಾನೆ. ಹಾಗೆ ಇರುವಂತಹ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಬೇಕಾಗಿರುವಂತದ್ದು ಸಿಬಿಲ್ ಸ್ಕೋರ್ ಅನ್ನ ಬ್ಯಾಂಕ್ನವರೇ ವೆರಿಫೈ ಮಾಡುವಂತದ್ದು ಮಾಡಿ ಅದರ ಆಧಾರದ ಮೇಲೆ ಈ ಒಂದು ಲೋನ್ಸ್ ಗಳನ್ನ ಪ್ರೋಸೆಸ್ ಮಾಡೋದ್ರ ಕಡೆಗೆ ಪ್ರಯತ್ನವನ್ನ ನಡೆಸಬೇಕು. ಅಂಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕಾರ್ಪೊರೇಟರ್ಸ್ ಗಳಿಗೆ ಒಂದು ಚೇತರಿಕೆಯನ್ನ ಕೊಡಬೇಕು. ದೇಶದಲ್ಲಿ ಆಗುವಂತಹ ಈ ರೀತಿಯ ಫ್ರಾಡ್ಸ್ ಗಳನ್ನ ಯಾವ ರೀತಿಯಲ್ಲೂ ಸಹ ತಡೆಯಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಇಡೀ ಫೈನಾನ್ಷಿಯಲ್ ಸಿಸ್ಟಮ್ ಕೊಲಾಪ್ಸ್ ಆಗೋಕಿನ ಮುಂಚೆನೆ ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನ ಮುಖ್ಯವಾಗಿ ಲೇಖಕರು ಹೇಳಲು ಪ್ರಯತ್ನಿಸುತ್ತಿರುವಂತದ್ದು. ಸೊ ಇದು ಇವತ್ತು ಜುಲೈ 12, 2022ಕ್ಕೆ ಸಂಬಂಧಿಸಿದಂತಹ ಮುಖ್ಯವಾದ ಆರ್ಟಿಕಲ್ಸ್ ಗಳಾಗಿದ್ವು. ತಮಗೆ ಅರ್ಥ ಆಗಿದಂತಹ ಸಂದರ್ಭದಲ್ಲೂ ಆಗದೆ ಇದ್ದಂತಹ ಸಂದರ್ಭದಲ್ಲೂ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.